ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಾ ಇನ್ನೂ ಉಸಿರಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನೀವಿದ್ದೀರಾ ಅಂತ ತಂದೆ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಓಯ್, ಇಲ್ಲಿ ನಮ್ ಬಾಸ್ ಬಂದನ ಸಲಾ ಮಾಡಿಬೇಕಂಬದ್ ಅರಿವಿಲ್ಲನ? ಯಾವತ್ತಪ್ಪ ನಿಮ್ ಬಾಸು? ಡಾನ್, ಅಂಡರ್ವರ್ಲ್ಡ್ ಡಾನ್. ಆಂಧ್ರ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಕೇರಳ ಆ ಬಾಂಡ್ರಿಗೆ ಹೋಗಿ ಕೇಳು ನನ್ನ ಹೆಸರು ಯಾರಂತ ಹೇಳ್ತಾರ. ನಮ್ ಬಾಸ್ ಅಂದ್ರೆ ಏನಂತ ತಿಳಿದಿ? ಅಂಡರ್ವರ್ಲ್ಡ್ ಡಾನ್. ಮತ್ತೆ ಆ ಬಾರ್ಡರ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರಪ್ಪ? ಅಂಡರ್ವರ್ಲ್ಡ್ ಡಾನಿಗೆ ಅಂಡರ್ವರ್ಲ್ಡ್ ತರಕ್ ಬಂದಿವಿ. 100 ರೂಪಾಯಿ 3 ಅಂದ್ರು ಅದಕ್ಕ 100 ರೂಪಾಯಿ ಇದ್ರು ಕೊಡಪ್ಪ. ಏಯ್, ಅಂಡರ್ವರ್ಲ್ಡ್ ಡಾನ್ ಅಂತವ ಅವನ ಅಂಡರ್ವೇರ್ ತರಕ್ಕಿಲ್ಲ, ಅವನು ಇಲ್ಲಿಗೆ ಬಂದವ. ಹಂಗ ಮಾಡ್ಬೇಡಪ್ಪ. ಅಂಡರ್ವರ್ಲ್ಡ್ ಇಚ್ಚಿಟ್ಟಾಗಲಾರ್ದವ ಕೊಡಪ್ಪ. ಯಪ್ಪ 100 ರೂಪಾಯಿ ಕೊಡಪ್ಪ. ಕಂಡಾಗ ಅರ್ಧೋಗ್ಯವ ಮರ, ಇಚ್ಚಿಟ್ಟಾಗಲಾರ್ದವ. ಏನ್ ಯಜಮಾನ, 3-4 ದಿನ ಆಯ್ತು ಮನೆಯಾಗ ನೋಡಕತ್ತೀನಿ. ಮನೆಗೆ ಹಾಕಿದ್ ಬೀಗ ಹಾಕಿದಂಗ ಅದ. ಎಕಡೆ ಹೋದ್ರಪ್ಪ ಎಂಡ್ರು ಮಕ್ಕಳು ಸುಸ್ತರು? ಇಲ್ಲಿ ಆರಲ್ಲಪ್ಪ ನನ್ನ ಮಕ್ಕಳು. ಏನ್ ಹೇಳಕತ್ತಿದ್ದಿ ಯಜಮಾನ? ಯಪ್ಪ, ಮಕ್ಕಳು ಶಾಣ್ಯರ ಆಗಲ್ಲ ಅಂತ ದೊಡ್ಡ ದೊಡ್ಡ ಕಾಲೇಜ್ನಾಗ ಹಚ್ಚಿ ಓದಿಸಿದೆ. ಅವ್ರು ಕೇಳಿದ ಕಡೆ ಕೆಲಸನೂ ಕೊಡಿಸಿದೆ. ದೈವಕ್ಕ ಅವರು ಈಗ ಫಾರಿನ್ಯಾಗ ನೌಕರಿ ಮಾಡಕತ್ತ. ನನಗೆ ಹೇಳಾರ್ದಂಗ ಮದುವೆನೂ ಆಗಿಬಿಟ್ರಂತ. ಏನೋ ಅವಾಗ ವರ್ಷಕ್ಕೊಂದ್ಸಲ ಬಂದೋಯ್ತಿದ್ರು. ಈಗ 8-10 ವರ್ಷ ಆಯ್ತು ನನ್ನನ್ನೇ ಮರ್ತು ಬಿಟ್ರಪ್ಪ. ಯಾರು ಇಲ್ಲ. ಈಗ ಇವರೇ ನನ್ನ ಮಕ್ಕಳು ಕಂದ, ಇವರೇ ನನ್ನ ಮಕ್ಕಳು. ನೋಡ ಯಜಮಾನ, ಮಕ್ಕಳು ಶಾಣ್ಯರಾಗ್ಲಿ ಅಂತ ಕಷ್ಟಪಟ್ಟು ಓದಿಸಿ ನೌಕರಿನೂ ಸೇರಿಸಿದಿ. ಈಗ ನೌಕರಿ ಸಿಕ್ಕ ಮೇಲೆ ತಮ್ಮ ಸುಖಕ್ಕೋಸ್ಕರ ಬಡದಾಡಕತ್ತಿರ ಹೊರತಾಗಿ ಎತ್ತ ತಂದೆ ತಾಯಿನ ದೂರ ಮಾಡಿಬಿಟ್ರು ನೋಡು. ಇಂಥ ಮಕ್ಕಳು ಈ ಸಮಾಜದಲ್ಲಿ ಇದ್ರಷ್ಟು ಬಿಟ್ರಷ್ಟು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಚಾ ಕೊಡಪ್ಪ. ಚಾ ಕೊಡ್ರೆ ಸಾಬ್ರೆ? ಚಾ ಕೊಡ್ಲಾ? ಆಯ್ತಪ್ಪ. ಎಷ್ಟಾಯ್ತ್ರಿ? 5, 10. 10 ರೂಪಾಯ ನಾ ಕೊಡ್ತೀನಿ ಬಿಡಪ್ಪ. ಏ, ನಾ ಕೊಡ್ತೀನಿ ಬಿಡ. ಇಲ್ಲ ನಾ ಕೊಡ್ತೀನಿ. ಕೊಡ್ತೀನಿ ಮರ. ಇಲ್ಲ ನಾ ಕೊಡ್ತೀನಿ ಬಿಡ. ನಾ ಕೊಡ್ತೀನಿ ಬಿಡ. ನಾ ಕೊಡ್ತೀನಿ ಬಿಡ. ಏ, ನಾ ಕೊಡ್ತೀನಿ. ನಾನೇನು ಬೇಕಾರೆ ಏನು ಅಂದ್ರೆ ನಾನು ಬೇಕಾರೆ ನೀನು? ನಾ ಕೊಡ್ತೀನಿ ಬಿಡ. ಇಲ್ಲೋಡ್ಗ ಆಗಳೇ ಚಾದ್ರ ಕೊಡ್ಬೇಕಂತಂದ ಆಟ ಹಚ್ಚಿದ್ರೇನ? ಆಟ ನಿಮ್ಮನ್ನ ಮತ್ತೆ ಇಲ್ಲಿ ನೋಡು ಏನಾದ್ರು ಕಡಿದ್ವಿ. ಇಬ್ರು ಕೊಡ್ತೀವಿ. ಆಟ ಹಚ್ಚಿದ್ರೇನ? ಆಟ ತಗಪ್ಪ. ಚಾದ್ರ ಕೊಡೋದ್ರೆ ಮಗಳೇ ಏನಂದ್ ಕಡಿದ್ರಿ? 20 ರೂಪಾಯಿ ಬಂತು. ಶಾಮಣ್ಣ ಅವ್ರು ಪಿಸ್ತೂಲ್ ಮಾಡಿದ್ ನೋ ಮರ. ಹೌದು ಮರ, ನಾನಂತೂ ಪ್ಯಾಂಟ್ನಾಗ ಹುಚ್ಚನೆ ಹೋಗ್ಬಿಟ್ಟು ನೋ ಮರ. ಏನೋ ಅಂಗಡಿ ಹೋಗಿ ಕಣ್ಣು ತೋರಿಸಿ ನಮಗ್ ಪಿಸ್ತೂಲ್ ಅಂತ ಅನಿಸ್ಬಿಟ್ಟು ಅವನು. ಮಾಮ ನಮಸ್ಕಾರಪ್ಪ. ಅಬ್ಬಾಬಾಬ ನಮಸ್ಕಾರಪ್ಪ. ಬೀಗ್ರಿ ಯಾವಾಗ ಬಂದ್ರೆ ಆರಾಮ? ಹಂಗೆಲ್ಲ ಮಾಡಬಾರ್ದಪ್ಪ ಶಿವ. ಏನಪ್ಪ ನೀವು ಮಾಮ ಹಂಗಲ್ಲ ಹಂಗಲ್ಲಪ್ಪ. ಬೀಗ್ರು ದೊಡ್ಡವ್ರು ನೀವ್ ಹಿಂಗ ಅಂದ್ರೆ ಹೆಂಗಪ್ಪ ಹಿಂಗ್ ಮಾಡಿದ್ರೆ? ಹಂಗಲ್ಲ ಮಾಮ. ಹಂಗಲ್ಲಪ್ಪ. ಈಗ ನಮಸ್ಕಾರ ಮಾಡಿಸ್ಕೊಂಡ್ರೆ ಆവശ്ಯ ಕಡಿಮೆ ಆಗ್ತದಂತ. ನಿನ್ಗೆ ನಮಸ್ಕಾರ ಮಾಡಕ್ಕೆ 5 ರೂಪಾಯಿ ಬಂತಲ್ಲ, ನೀನು ನಮಸ್ಕಾರ